6 ವರ್ಷಗಳ ದಾಂಪತ್ಯ. ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಮುದ್ದಾದಂತಹ ಗಂಡು ಮಗುವೊಂದು ಜನಿಸಿತ್ತು. ಆದರೆ ಮಗು ಜನಿಸಿದ ಕೆಲವೇ ದಿನಗಳಲ್ಲಿ ತಾಯಿಯನ್ನು ಕಳ್ಕೊಂಡು ಪಾಪ ತಬ್ಬಲಿಯಾಗ್ಬಿಟ್ಟಿದೆ. ವೈದ್ಯರ ನಿರ್ಲಕ್ಷ್ಯವೇ ತಾಯಿಯ ಸಾವಿಗೆ ಕಾರಣ ಅಂತ ಪೋಷಕರು ಈಗ ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ನ್ಯಾಯಕ್ಕಾಗಿ ಸರ್ಕಾರಿ ಅಧಿಕಾರಿಗಳ ಕಚೇರಿಯಿಂದ ಕಚೇರಿಗೆ ಅಲಿತಾ ಇದ್ದಾರೆ. ಅಷ್ಟಕ್ಕೂ ಆಗಿದ್ದೇನು, ಯಾವ ಜಿಲ್ಲೆಯ ಸುದ್ದಿ ಇದು ಅಂತ ನೋಡೋಣ ಬನ್ನಿ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವು ಆರೋಪ. ನ್ಯಾಯಕ್ಕಾಗಿ 5 ತಿಂಗಳ ಹಸುಗೂಸು ಹೊತ್ತು ಅಲೆದಾಟ. ಕಣ್ಣೀರು ಹಾಕುತ್ತಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿಂತಿರುವ ವೃದ್ಧೆ ಕೈಯಲ್ಲಿ ಹಸುಗೂಸು ಹೊತ್ತು ನ್ಯಾಯಕ್ಕಾಗಿ ಕುಟುಂಬದ ಅಲೆದಾಟ. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ಡಿಸಿ ಕಚೇರಿ ಬಳಿ. ಬೆಳಗಾವಿಯ ಒಂಟಮೂರಿ ಕಾಲೋನಿ ನಿವಾಸಿಯಾದಂತಹ ಮಲ್ಲಿಕಾರ್ಜುನ್ ಹಾಗೂ ಬಸಮ್ಮ ದಂಪತಿಗಳಿಗೆ ಈ ಮುದ್ದಾದ ಮಗು ಜನಿಸಿದೆ. ಬೆಳಗಾವಿಯ ವರ್ಣೇಕರ್ ಎಂಬ ಖಾಸಗಿ ಆಸ್ಪತ್ರೆಯಲ್ಲಿ ಮಗು ಜನಿಸ್ತಾ ಇದ್ದಂತೆ ಹೊಟ್ಟೆ ಉಬ್ಬಸ ಸಮಸ್ಯೆ ಬಸಮ್ಮಗೆ ಕಾಣಿಸಿಕೊಳ್ತು. ಹೀಗಾಗಿ ವೈದ್ಯರು ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸುವಂತೆ ಸೂಚಿಸಿದ್ರು. ಇನ್ನು ಕೂಡಲೇ ಬಸಮ್ಮಾಳನ್ನ ಬಿಮ್ಸ್ ಹೆರಿಗೆ ವಿಭಾಗಕ್ಕೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಯಿತು. ಇದೇ ವೇಳೆ ಬಸಮ್ಮಾಳಿಗೆ ಕಾಲು ಬಾವು ಪ್ರಾರಂಭವಾಗಿದ್ದರಿಂದ ಸ್ಥಳೀಯ ವಿಜಯ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಅಲ್ಲಿನ ವೈದ್ಯರು ಹೈಡೋಸ್ ಔಷಧ ನೀಡಿದ್ರಿಂದ ಬ್ಲೀಡಿಂಗ್ ಆಗಿ ಬಸಮ್ಮ ಮೃತಪಟ್ಟಿದ್ದಾಳೆ ಅಂತ ಪತಿ ಆರೋಪಿಸಿದ್ದಾರೆ. ಗರ್ಭಿಣಿ ಟೈಮ್ನಾಗ್ರಿ ಅದು ಅವ್ರ ಡೆಲಿವರಿ ಆಯ್ತು ರೀ. ಡೆಲಿವರಿ ಆದ್ಮ್ಯಾಗ ಏನಾತ್ರಿ ಅದು ಡಿವಿಟಿ ಅಂತೇಳಿ ಆತ್ರಿ. ಡಿವಿಟಿ ಅಂತೇಳಿ ಪ್ರಾಬ್ಲಮ್ ಸ್ಟಾರ್ಟ್ ಆತ್ರಿ. ನಾವು ವಿಜಯ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ. ಡೆಲಿವರಿ ಆಗಿದ್ದ ವೆರ್ನೇಕರ್ ಹಾಸ್ಪಿಟಲ್ ಅಂತೇಳಿ. ಆಮೇಲೆ ಅಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಅದು ಸಿವಿಲ್ ಹಾಸ್ಪಿಟಲ್ನಾಗ ಅಡ್ಮಿಟ್ ಮಾಡಿದ್ವಿ ರೀ. ಸಿವಿಲ್ ಹಾಸ್ಪಿಟಲ್ನಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಡಿಮೆ ಆತ್ರಿ. ಅಲ್ಲಿ ಡಿವಿಟಿ ಅಂತೇಳಿ ಅವ್ರಿಗೆ ಏನು ಆತಿರಲ್ಲ, ಅಲ್ಲಿ ಯಾರು ಸ್ಪೆಷಲಿಸ್ಟ್ ಇಲ್ಲ ಅಂತೇಳಿ ನಾವು ವಿಜಯ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ. ವಿಜಯ ಹಾಸ್ಪಿಟಲ್ನಾಗ ಅಡ್ಮಿಟ್ ಮಾಡಂತಲೇ ಏನಾತ್ರಿ, ಅಲ್ಲಿ ಕಂಪ್ಲೀಟ್ ಎಲ್ಲ ಏನಾಯ್ತು, ಮೆಡಿಕಲ್ ನೆಗ್ಲಿಜೆನ್ಸಿ ಆತ್ರಿ. ಡಾಕ್ಟ್ರ್ ನೋಡ್ರಿ ಅಲ್ಲಿ ಏನಾಗ್ತಾರು ಅವೈಲೇಬಲ್ ಇರೋಂಗಿಲ್ಲ, ಟ್ರೀಟ್ಮೆಂಟ್ ಕೊಟ್ಟು ಹೋಗಿಬಿಡ್ತಾರೆ. ಸೆಕೆಂಡ್ ಅಂದ್ರೆ ಏನು ಗೊತ್ತೈತ್ರಿ, ಅಲ್ಲಿ ಏನು ನರ್ಸ್ ಅತ್ತಾರಲ್ಲ ಎಲ್ಲ ಸ್ಟೂಡೆಂಟ್ಗಳು ಎಕ್ಸ್ಪೀರಿಯನ್ಸ್ ಇಲ್ಲ. ಸದ್ಯ ನ್ಯಾಯಕ್ಕಾಗಿ ಕೈಯಲ್ಲಿ 5 ತಿಂಗಳ ಹಸುಗೂಸನ್ನ ಇಟ್ಕೊಂಡು ಕುಟುಂಬಸ್ಥರು ಅಲೆದಾಡ್ತಾ ಇದ್ದಾರೆ. ಈಗಾಗಲೇ ಈ ಸಂಬಂಧ ಡಿಸಿ ಹಾಗೂ ಡಿಎಚ್ಒಗೆ ದೂರನ್ನ ನೀಡಿದ್ದಾರೆ. ಸದ್ಯ ಮಗುವನ್ನ ನೋಡಿಕೊಳ್ಳೋದಿಕ್ಕೆ ತಿಂಗಳಿಗೆ 20,000 ಹಣ ಖರ್ಚಾಗ್ತಾ ಇದ್ದು ನ್ಯಾಯ ಒದಗಿಸುವಂತೆ ಆಗ್ರಹಿಸಿದ್ದಾರೆ. ಮೆಡಿಕಲ್ ನೆಗ್ಲಿಜೆನ್ಸಿ ಆಗಿದೆ ಅಂದ್ರೆ ಒಂದು ಕಮಿಟಿ ಸೆಟಪ್ ಮಾಡಬೇಕು. ಏನೇನು ನಡೆದಿದೆ ಅದ್ರ ಬಗ್ಗೆ ಎಂಕ್ವೈರಿ ಆಗಬೇಕು. ಮೆಡಿಕಲ್ ನೆಗ್ಲಿಜೆನ್ಸಿಲಿಂದನೇ ಡೆತ್ ಆಗಿದ್ದರೆ ಅವ್ರ ಮೇಲೆ ಕ್ರಮ ಆಗಬೇಕು. ಅವ್ರ ಮೇಲೆ ಕೇಸ್ ಕೂಡ ದಾಖಲಾಗಬೇಕು ಸರ್. ಪ್ಲಸ್ ಆ ಮಗುಗೆ ಕಂಪನ್ಸೇಷನ್ ಬೇಕು ಸರ್. ಈಗ ನಮಗೆ ಯಾಕಂದರೆ ಈಗ ಮಗು ನೋಡಿ 3 ತಿಂಗಳಿಂದ ಹೋಮ್ ಕೇರ್ ಟೇಕರ್ ಅವರು ನೋಡ್ಕೊಳ್ತಾ ಇದ್ದಾರೆ ಸರ್. ಪ್ರತಿ ತಿಂಗಳು 30,000 ರೂಪಾಯಿ ಕಟ್ತಾ ಇದ್ದಾರೆ ಸರ್. ಈಗ ಇವರು ಆ ಮಗುದು ಏನು ಈಗ ಭವಿಷ್ಯ ತಾಯಿ ಇಲ್ಲದೆ ತಬ್ಲಿ ಆಗೋಯ್ತಾ ಸರ್. ಇದಕ್ಕೆ ಕಾರಣ ಇಬ್ಬರು ಡಾಕ್ಟರ್ ಇದ್ದಾರೆ ಸರ್. ಮತ್ತು ಅವ್ರ ಮೇಲೆ ಕ್ರಮ ಆಗಲೇಬೇಕಲ್ಲ ಸರ್. ಅದಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ಡಿ ಸಿ ಆಫೀಸ್ಲಿಂದ ಅವ್ರು ಏನು ಕ್ರಮ ತಗೊಳ್ತಾರೆ ಕಮಿಟಿ ಒಳಗೆ ಇಡಲಿ, ಇದ್ರ ಬಗ್ಗೆ ಚರ್ಚೆ ಮಾಡಲಿ. ಒಟ್ನಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿಯ ಸಾವಾಗಿದೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ. ಅಧಿಕಾರಿಗಳು ಈ ಕುರಿತು ತನಿಖೆ ನಡೆಸಿ ಕುಟುಂಬಸ್ಥರಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿದೆ. ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.